ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಯ್ತಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ಈ ಉಗ್ರರ ಸದೆ ಬಡಿಬೇಕು ಅಂತ ಹೇಳಿ ಸೇನೆಯೂ ಕೂಡ ಸರ್ವಸನ್ನದ್ಧವಾಗಿದೆ. ಇಂಥ ಹೊತ್ತಿನಲ್ಲಿ ರಾಜಕೀಯ ಕೆಸರಿನ ಚಟ ಮುಂದುವರಿತಾ ಇದೆ. ಪ್ರಧಾನಿ ಮೋದಿ ಅವರು ನಾಪತ್ತೆ ಹೀಗಂತ ಕಾಂಗ್ರೆಸ್ ಲೇವಡಿ ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಪ್ರಧಾನಿ ಮೋದಿಯಾಗೆ ಅಮಿತ್ ಶಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಭದ್ರತಾ ವೈಫಲ್ಯದ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೇಳಿ ವ್ಯಂಗ್ಯವಾಡ್ತಾ ಇರುವುದು. ಉಗ್ರರ ಅಟ್ಟಹಾಸದಿಂದ 28 ಜನ ಸಾವಾಯಿತು. ಹಂಗಿದ್ರೂ ಕೇಂದ್ರ ಮೌನ ವಹಿಸಿದೆ. ಕೇಂದ್ರದ ನಿರ್ಲಕ್ಷ್ಯದಿಂದಲೇ ಅಮಾಯಕ ಪ್ರವಾಸಿಗರ ಸಾವಾಗಿರೋದು. ಹೀಗಂತ ಸಾಮಾಜಿಕ ಜಾಲತಾಣದಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿ ಎಐಸಿಸಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಈ ಸಂಬಂಧ ಟ್ವೀಟ್ ಕೂಡ ಮಾಡಿದೆ ನೋಡಿ, ಗಮನಿಸ್ತಾ ಇದ್ದೀರಿ. ಪಿಎಂ ಮೋದಿ ಪಹಲ್ಗಾಮ್ ಮೇ ಹುಯೆ ಚೂಕ್ ಕಾ ಜವಾಬ್ ದೋ. ಹಿಂಗೆ ಈ ಅಟ್ಯಾಕ್ಗೆ ಉತ್ತರವನ್ನ ಕೊಡಿ ಅನ್ನೋದರ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದೆ. ಏನು ಆ ಪ್ರಶ್ನೆಗಳು ಅಂತಂದ್ರೆ ಅದನ್ನು ಹೇಳ್ಬಿಡ್ತೀನಿ ಕೇಳಿ. ಕಾಂಗ್ರೆಸ್ನ ಪ್ರಶ್ನೆಗಳು ಏನೇನು ಈ ಟ್ವೀಟ್ನಲ್ಲಿ? ಶಸ್ತ್ರಸಜ್ಜಿತ ಉಗ್ರರು ಗಡಿ ದಾಟಿ ಬಂದಿದ್ದು ಹೆಂಗೆ? ಭದ್ರತೆ ಇರಲಿಲ್ವಾ? ಹೆಂಗ್ ಬಂದ್ರವರು? ಗಡಿ ರೇಖೆಯಿಂದ 200 ಕಿಲೋಮೀಟರ್ ದೂರದಿಂದ ಒಳನುಸುಳಿದ್ದಾರೆ. ಅದು ಹೆಂಗ್ ಸಾಧ್ಯ ಆಯ್ತು? ಇಂಥ ದೊಡ್ಡ ಭದ್ರತಾ ವೈಫಲ್ಯ ಉಂಟಾಗಿದ್ದು ಹೆಂಗೆ? ಪ್ರವಾಸಿಗರು ಬರುವ ಪ್ರದೇಶಗಳಲ್ಲಿ ಭದ್ರತೆ ಯಾಕಿರಲಿಲ್ಲ? ಉಗ್ರ ಕೃತ್ಯದ ಬಗ್ಗೆ ಈವರೆಗೂ ಯಾರು ಕೂಡ ಜವಾಬ್ದಾರಿ ಹೊತ್ತಿಕೊಂಡಿಲ್ಲ ಯಾಕೆ? 56 ಇಂಚಿನ ಎದೆಯಲ್ಲಿದೆ. ದೇಶ ಉತ್ತರ ಕೇಳ್ತಾ ಇದೆ, ಮೌನ ಅಲ್ಲ. ಉತ್ತರ ಕೊಡಿ ಹೀಗಂತ ಪ್ರಧಾನಿ ಮೋದಿ ಅಮಿತ್ ಶಾ ಅವರಿಗೆ ಎಐಸಿಸಿ ಪ್ರಶ್ನೆಗಳನ್ನ ಹಾಕಿದೆ ಟ್ವೀಟ್ ಮಾಡಿ. ನನಗೆ ಹೇಳಿದ್ದೆಲ್ಲವೂ ಕೂಡ ಕಾಂಗ್ರೆಸ್ನ ಪ್ರಶ್ನೆಗಳು. ಏನೇನು ಪ್ರಶ್ನೆ ಮಾಡ್ತು? ಗಡಿ ರೇಖೆಯಿಂದ 200 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ಈ ಭಯೋತ್ಪಾದಕರು. ಹೆಂಗ ಬಂದ್ರು ಅವರು? ದೊಡ್ಡ ಮಟ್ಟದಲ್ಲಿ ಭದ್ರತಾ ವೈಫಲ್ಯ ಉಂಟಾಗಿದೆ. ಅದು ನೀವು ಕೂಡ ಒಪ್ಕೊಂಡಿದ್ದೀರಿ. ಹೆಂಗಾಯ್ತು? ಯಾಕಾಯ್ತು? ಅಷ್ಟೊಂದು ಜನ ಟೂರಿಸ್ಟ್ಗಳು ಬರ್ತಾರೆ ಅಂತಂದ್ರೆ ಅಲ್ಲಿ ಭದ್ರತೆ ಯಾಕಿರಲಿಲ್ಲ? ಈ ಎಲ್ಲ ಒಂದು ಪ್ರಶ್ನೆಗಳನ್ನ ಕೇಳಲಾಗಿದೆ ಕಾಂಗ್ರೆಸ್ ಕಡೆಯಿಂದ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ಲೈವ್ ನಲ್ಲಿದ್ದಾರೆ. ಆನಂದ್, ಒಂದು ಕಡೆ ದೇಶಾದ್ಯಂತ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ, ಈ ಭಯೋತ್ಪಾದಕರನ್ನ ಹಿಂಗಾದ್ರೂ ಮಾಡಿ ಸೆದೆ ಬಡಿಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಸೇನೆಯೂ ಕೂಡ ಸನ್ನದ್ಧವಾಗಿದೆ. ಈ ನಡುವೆಯೇ ಇಲ್ಲಿ ಕಾಂಗ್ರೆಸ್ ಈ ರೀತಿಯಾಗಿ ಟ್ವೀಟ್ ಮಾಡಿ ಮೋದಿ ಹಾಗೂ ಅಮಿತ್ ಶಾಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಇದಕ್ಕೆ ಬಿಜೆಪಿ ಕಡೆಯಿಂದ ಉತ್ತರ ಸಿಕ್ಕಿದೆಯಾ? ಏನೇನು ಪ್ರಶ್ನೆಗಳನ್ನ ಮಾಡಿದೆ ಎಐಸಿಸಿ? ಶರತ್, ಪ್ರಮುಖವಾಗಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಒಂದು ಪೈಶಾಚಿಕ ಕೃತ್ಯದಿಂದ 28 ಜನರು ಸಾವನ್ನಪ್ಪಿದ್ದಾರೆ. ಈ ಮಧ್ಯೆ ಕೇಂದ್ರ ಸರ್ಕಾರ ಮತ್ತೆ ಎಐಸಿಸಿ ನಾಯಕರ ನಡುವೆ ಬಹಳಷ್ಟು ಒಂದು ರಾಜಕೀಯ ಜಟಾಪಟಿನೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಟೀಕಾಸ್ತ್ರಗಳನ್ನ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎಕ್ಸ್ನಲ್ಲಿ ಅವರು ಪ್ರಶ್ನೆಗಳನ್ನ ಕೇಳುವ ಮೂಲಕ ಅಮಿತ್ ಶಾ ಮತ್ತೆ ಮೋದಿ ಅವರಿಗೆ ಕಾಂಗ್ರೆಸ್ ನಾಯಕರು ತರಾಟೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಒಂದು ಘಟನೆ ಆದ್ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಗಾಯಬ್ ಆಗಿದ್ದಾರೆ ಅನ್ನೋ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಣ್ಮರೆ ಆಗಿದ್ದಾರೆ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ಯಾಕೆಂದ್ರೆ ಕೆಲವೊಂದು ಸರ್ವಪಕ್ಷ ಸಭೆ ನಡೆದಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಇರಬೇಕಾಗಿತ್ತು, ಆದ್ರೆ ಅವರು ಇರಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರು ಇಲ್ಲಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ಇದೇ ಅಲ್ಲದೆ ಅಲ್ಲಿ ಇಂಟೆಲಿಜೆನ್ಸ್ ಒಂದು ವೈಫಲ್ಯ ಆಗಿದೆ, ಭದ್ರತಾ ವೈಫಲ್ಯ ಆಗಿದೆ. ಆ ಭದ್ರತಾ ವೈಫಲ್ಯದ ಒಂದು ಹೊಣೆಯನ್ನ ಇದುವರೆಗೂ ಕೂಡ ಯಾರು ಒತ್ಕೊಂಡಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ 200 ಕಿಲೋಮೀಟರ್ ಅಷ್ಟು ಒಂದು ದೂರವನ್ನ ಗಡಿ ರೇಖೆಯಿಂದ ಹೇಗೆ ಅವರು ಒಳ ನುಸುಳಿ ಬಂದಿದ್ದಾರೆ, ಜೊತೆಗೆ ಅಲ್ಲಿ ಗಡಿ ರೇಖೆಯಲ್ಲಿ ಯಾಕೆ ಭದ್ರತೆ ಇರಲಿಲ್ಲ, ಜೊತೆಗೆ ಪ್ರಮುಖವಾಗಿ ಪಹಲ್ಗಾಮ್ನಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾರೆ, ಅಲ್ಲಿ ಯಾಕೆ ಭದ್ರತೆಯನ್ನ ನೀಡಲಿಲ್ಲ ಅಂತ ಬಹಳಷ್ಟು ಒಂದು ಪ್ರಶ್ನೆಗಳನ್ನ ಕೇಳುವ ಮೂಲಕ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ನಾಯಕರು ತರಾಟೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಒಂದು ಘಟನೆ ಹಿಂದೆ ಕೇಂದ್ರ ಸರ್ಕಾರದ ವೈಫಲ್ಯನೂ ಕೂಡ ಎದ್ದು ಕಾಣ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಘಟನೆ ನಡೆದಿದೆ, ಈ ಘಟನೆಯ ನೈತಿಕ ಹೊಣೆ ಕೇಂದ್ರ ಸರ್ಕಾರ ಹೊರಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಕೂಡಲೇ ಈ ಒಂದು ವಿಚಾರದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ, ಜೊತೆ ಗಡಿಯಲ್ಲಿ ಏನೆಲ್ಲ ಒಂದು ಪ್ರಕ್ಷುಬ್ಧವಾದಂತಹ ಒಂದು ವಾತಾವರಣ ಉಂಟಾಗಿದೆ, ಯುದ್ಧದ ಒಂದು ಭೀತಿ ಉಂಟಾಗಿದೆ, ಅದೆಲ್ಲದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಕೂಡಲೇ
ಸಂಸತ್ ಅಧಿವೇಶನವನ್ನ ಕರಿಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂಬಂಧವಾಗಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆದು ಕೂಡಲೇ ಅಧಿವೇಶನವನ್ನ ಕರಿಬೇಕು, ಎಲ್ಲರೂ ಕೂಡ ಐಕ್ಯತೆ ವಿಚಾರ ಬಂದಂತ ಸಂದರ್ಭದಲ್ಲಿ, ದೇಶದ ಭದ್ರತೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ಹಾಗಾಗಿ ಸರ್ವಪಕ್ಷಗಳ ಒಂದು ಸಭೆ ಅಂದ್ರೆ ಅಧಿವೇಶನವನ್ನ ಕರೆದು ಎಲ್ಲ ಒಂದು ನಾಯಕರ ಒಂದು ಅಭಿಪ್ರಾಯವನ್ನ ಆಲಿಸಬೇಕು. ಜೊತೆಗೆ ದೇಶದ ಜನತೆಗೂ ಕೂಡ ಒಂದು ಸ್ಪಷ್ಟವಾದ ಒಂದು ಸಂದೇಶವನ್ನ ನೀಡಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಘಟನೆ ಏನಿದೆ, ಈ ಘಟನೆಯ ವಿಚಾರವಾಗಿ ಈಗ ಕೇಂದ್ರ ಸರ್ಕಾರ ಮತ್ತೆ ವಿಪಕ್ಷಗಳ ನಡುವೆ ಬಹಳಷ್ಟು ಒಂದು ಜಟಾಪಟಿ ನಡೀತಾ ಇದೆ. ಶರತ್. ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.